ಮೂರನೇ ಅಲೆ ಬಗ್ಗೆ ಆರೋಗ್ಯ ಇಲಾಖೆ ಹೊಸ ಲೆಕ್ಕಾಚಾರವನ್ನ ಹಾಕಿದೆ. ಮೂರನೇ ಅಲೆಯಲ್ಲಿ ಅತಿ ಹೆಚ್ಚು ಕೇಸ್ ಬರೋದು ಯಾವಾಗ ಅಂತ ಹೇಳಿದೆ. ಆರೋಗ್ಯ ಇಲಾಖೆ ಹಾಕಿರುವ ಲೆಕ್ಕಾಚಾರ ಏನ್ ಹಾಗಾದ್ರೆ? ಫೆಬ್ರವರಿಯಲ್ಲೂ ಇರುತ್ತಾ ಕೋವಿಡ್ ಮೂರನೇ ಅಲೆಯ ಅಬ್ಬರ? ಪಬ್ಲಿಕ್ ಟಿವಿಯಲ್ಲಿ ಆರೋಗ್ಯ ಇಲಾಖೆಯ ಸ್ಫೋಟಕ ವರದಿ ಲಭ್ಯವಾಗಿದ್ದು, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮೂರನೇ ಅಲೆ ಪೀಕ್ ಹೋಗೋದು ಯಾವಾಗ, ಎಷ್ಟು ಹೋಗಬಹುದು ಮತ್ತು ಎಲ್ಲೆಲ್ಲಿ ಯಾವ ರೀತಿಯಾಗಿ ಕೊರೋನಾ ಕೇಸಸ್ ದಾಖಲಾಗಬಹುದು, ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟ ವರದಿ ಇದೆ. ಆ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗಿದ್ರೆ ಫೆಬ್ರವರಿ ಅಂತ್ಯದವರೆಗೂ ಕೂಡ ಕೊರೋನಾ ಮೂರನೇ ಅಲೆಯಿಂದ, ಈ ಅಬ್ಬರದಿಂದ ಪಾರಾಗ್ಲಿಕ್ಕೆ ಸಾಧ್ಯವಿಲ್ವಾ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಈ ಲೆಕ್ಕಾಚಾರ ಮೂಡಿಸ್ತಾ ಇದೆ. ಮಾರ್ಚ್ 1ನೇ ತಾರೀಕಿನವರೆಗೂ ಕೋವಿಡ್ ಮೂರನೇ ಅಲೆ ಅಬ್ಬರದ ಎಚ್ಚರಿಕೆಯನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ. ಯಾವ ಜಿಲ್ಲೆಯಲ್ಲಿ, ಯಾವ ರೀತಿಯಲ್ಲಿ, ಯಾವ ತಿಂಗಳು ಮೂರನೇ ಅಲೆ ತೀವ್ರತೆಯನ್ನ ಪಡೆದುಕೊಳ್ಳಬಹುದು, ಯಾವ ಜಿಲ್ಲೆಯಲ್ಲಿ ಎಷ್ಟು ಕೇಸ್ ಯಾವ್ಯಾವ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿಗಳನ್ನ ಆಧರಿಸಿ ಆರೋಗ್ಯ ಇಲಾಖೆ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಈ ವರದಿ ಈಗ ಪಬ್ಲಿಕ್ ಟಿವಿಗೂ ಲಭ್ಯವಾಗಿದ್ದು, ಅದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಯಾವ ತಿಂಗಳಿನಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಬಹುದು, ರಾಜ್ಯದ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ದಿನಾಂಕದಂದು ಎಷ್ಟೆಷ್ಟು ಕೇಸ್ ದಾಖಲಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ವರದಿ ಇದು ಸರ್ಕಾರದ ಕೈ ತಲುಪಿದೆ. ಸದ್ಯ ಪಬ್ಲಿಕ್ ಟಿವಿಯ ಬಳಿಯೂ ಕೂಡ ಅದರ ಸಂಪೂರ್ಣ ಮಾಹಿತಿ ಇದ್ದು, ಹಾಗಿದ್ರೆ ಒಂದೊಂದೇ ಜಿಲ್ಲೆಗಳ ಕಥೆ ಏನಾಗಬಹುದು, ಯಾವ ಸಂದರ್ಭದಲ್ಲಿ ಪೀಕ್ಗೆ ಹೋಗಬಹುದು, ಮೂರನೇ ಅಲೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಎಷ್ಟು ಕೇಸ್ ದಾಖಲಾಗಬಹುದು ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸೋದಾದ್ರೆ, ಈಗಾಗಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ. ಇದೇ ದಾಟಿಯಲ್ಲಿ ಇದು ಮುಂದುವರ್ತಾ ಹೋದ್ರೆ ಜನವರಿ 19ನೇ ತಾರೀಕು 30% ಹೆಚ್ಚಳ ಅಂತ ಅಂದ್ರೂ ಕೂಡ ಅಂದಾಜು 28,723 ಕೇಸ್ ಆ ದಿನದಂದು ಬರಬಹುದು ಅನ್ನುವಂತಹ ಅಂದಾಜನ್ನ ಹಾಕಿದ್ದಾರೆ. ಇಲ್ಲಿ 30%, 60% ಮತ್ತು 100% ಅಂದಾಜಿನ ಲೆಕ್ಕಾಚಾರಗಳನ್ನ ಹಾಕಲಾಗಿದೆ. ಜನವರಿ 23ನೇ ತಾರೀಕಿನಂದು ಅಂದಾಜು 58,380 ಕೇಸಸ್ ಬರಬಹುದು ಅನ್ನೋದು. ಅಂದ್ರೆ ಈ ಮೂಲಕವಾಗಿ 50,000 ಕ್ರಾಸ್ ಆಗಬಹುದು. ಹತ್ತತ್ರ 60,000 ಸಮೀಪದಲ್ಲಿ ಜನವರಿ 23ನೇ ತಾರೀಕು ಕೇಸ್ ದಾಖಲಾಗಬಹುದು ಅಂತ ತಿಳಿಸ್ತಾ ಇದ್ರೆ, ಇದೇ ಬೆಂಗಳೂರಿನಲ್ಲಿ ಜನವರಿ 27ನೇ ತಾರೀಕಿನಂದು ಅಂದಾಜು 89,553 ಕೇಸಸ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕಲಾಗಿದೆ. ಇದು ಒಂದ್ ಸ್ವಲ್ಪ ಆ ಕಡೆನೂ ಹೋಗಬಹುದು, ಈ ಕಡೆನೂ ಆಗಬಹುದು. ಅಂದಾಜಿನ ಲೆಕ್ಕಾಚಾರವನ್ನ ಈ ರೀತಿ ಕೊಡಲಾಗಿದೆ. ಮೈಸೂರಿನ ವಿಚಾರದಲ್ಲಿ ಗಮನಿಸೋದಾದ್ರೆ, ಜನವರಿ 25ನೇ ತಾರೀಕಿನಿಂದ ಅದರ ರೌದ್ರತೆ ಆರಂಭ ಆಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದ್ದು, ಅಂದಾಜು ಕೇಸಸ್ ಜನವರಿ 25ನೇ ತಾರೀಕು 2,246 ಪ್ರಕರಣಗಳು ದಾಖಲಾಗುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಇದು ಹೋಗ್ತಾ ಇರೋ ವೇಗವನ್ನ, ಮೈಸೂರಿನಲ್ಲಿ ಆವರಿಸಿಕೊಳ್ತಾ ಇರುವಂತಹ ಪರಿಯನ್ನ ಗಮನಿಸಿಕೊಂಡು ಜನವರಿ 28ನೇ ತಾರೀಕಿನಂದು ಅಂದಾಜು 4,561 ಪ್ರಕರಣಗಳು ವರದಿಯಾಗಬಹುದು ಅಂತ ಆರೋಗ್ಯ ಇಲಾಖೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಇದು 60% ಹೆಚ್ಚಳ ಆಗಿ 28ನೇ ತಾರೀಕು ಇಷ್ಟು ಕೇಸ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರವಾದ್ರೆ, ಅದೇ 100% ಹೆಚ್ಚಳ ಅಂದ್ರೆ ಫೆಬ್ರವರಿ 2ನೇ ತಾರೀಕು ಪೀಕ್ಗೆ ಹೋಗುತ್ತೆ. ಮೈಸೂರಿನಲ್ಲಿ 6,947 ಪ್ರಕರಣ, ಇದೇ ಹೈಯೆಸ್ಟ್ ಹೋಗಿ ಆ ನಂತರದಲ್ಲಿ ಇದು ಇಳಿಮುಖವಾಗುತ್ತಾ ಅಥವಾ ಇದು ಮತ್ತೆ ಹೀಗೆ ಇದರ ಗ್ರಾಫ್ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಆರೋಗ್ಯ ಇಲಾಖೆಯ ಲೆಕ್ಕಾಚಾರದಲ್ಲಿ ಈ ಸಂದರ್ಭದಲ್ಲಿ ಪೀಕ್ಗೆ ಹೋಗುತ್ತೆ, ಇಷ್ಟು ಕೇಸ್ ಬರಬಹುದು ಅಂತ. ಇನ್ನು ಬಳ್ಳಾರಿಯಲ್ಲಿ ಫೆಬ್ರವರಿ 5ನೇ ತಾರೀಕಿನಂದು ಆರಂಭವಾಗುತ್ತೆ ಇದರ ಕೇಸಸ್ನ ಹೆಚ್ಚಳ. ಅದರ ಪ್ರಕಾರವಾಗಿ 4,030 ಪ್ರಕರಣಗಳು ಫೆಬ್ರವರಿ 5ನೇ ತಾರೀಕಿನಂದು ಶುರುವಾದ್ರೆ, ಅವತ್ತು ದಾಖಲಾಗುವಂತಹ ಕೇಸಸ್ ಇಷ್ಟಾದ್ರೆ ಮುಂದಿನ ದಿನಗಳಲ್ಲಿ ಅದು ಪೀಕ್ಗೆ ಹೋಗುವಂತಹ ಲಕ್ಷಣಗಳನ್ನ ತೋರಿಸ್ತಾ ಅದು ದ್ವಿಗುಣಗೊಳ್ಳುತ್ತೆ ಫೆಬ್ರವರಿ 9ನೇ ತಾರೀಕಿನಂದು. ಅಂದ್ರೆ 8,211 ಪ್ರಕರಣಗಳು ಬರಬಹುದು ಅಂತ ಅಂದಾಜು ಮಾಡ್ತಾ ಇದೆ ಆರೋಗ್ಯ ಇಲಾಖೆ. ಬಳ್ಳಾರಿಯ ಒಂದು ವಿಷಯಕ್ಕೆ ಬರೋದಾದ್ರೆ, ಸದ್ಯ ರಾಜ್ಯದ ಒಂದು 10 ಜಿಲ್ಲೆಗಳ ಪರಿಸ್ಥಿತಿ ಈ ರೀತಿಯ ಆತಂಕದ ಛಾಯೆಯಲ್ಲಿದೆ. 10,000 ಸಮೀಪ, 12, 15,000. ಬೆಂಗಳೂರಂತೂ ಹೇಳೋದೇ ಬೇಡ, ಹತ್ತತ್ರ ಲಕ್ಷದ ಹತ್ರಕ್ಕೆ ಹೋಗುತ್ತೆ ಅಂತ ಅಂದಾಜಿಸಿದ್ದಾರೆ. ಫೆಬ್ರವರಿ 15ನೇ ತಾರೀಕು ಬಳ್ಳಾರಿಯಲ್ಲಿ 100% ಹೆಚ್ಚಳ ಅಂದ್ರೆ 12,404
ಕೇಸಸ್ ದಾಖಲಾಗಬಹುದು ಅನ್ನೋದು. ಅಂದ್ರೆ ಫೆಬ್ರವರಿ 15ನೇ ತಾರೀಕು ಮಿಡ್ ಅಲ್ಲಿ ಬಳ್ಳಾರಿಯಲ್ಲಿ ಪೀಕ್ಗೆ ಹೋಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಜನವರಿ 27ನೇ ತಾರೀಕು ಆರಂಭವಾಗುವಂತಹ ಕೋವಿಡ್ ಸಂಖ್ಯೆ ಹೆಚ್ಚಳದ ಪರಿ ಅದು ಅಂದಾಜು 2319 ಕೇಸಸ್ ದಾಖಲಾಗೋ ಮೂಲಕವಾಗಿ ಅಲ್ಲಿಂದ ದಕ್ಷಿಣ ಕನ್ನಡದಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬರ್ತಾ ಇರೋ ಕೇಸಸ್ ಏನೇನೂ ಅಲ್ಲ, ಇದಿಷ್ಟೇ ಅಂತ ಅಂದುಕೊಂಡ್ರೆ ಮುಂದೆ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಆರೋಗ್ಯ ಇಲಾಖೆಯ ಲೆಕ್ಕಾಚಾರ. ಜನವರಿ 31ನೇ ತಾರೀಕು ದಕ್ಷಿಣ ಕನ್ನಡದಲ್ಲಿ ಅಂದಾಜು 4724 ಪ್ರಕರಣಗಳು ಆ ದಿನ ದಾಖಲಾಗಬಹುದು ಜನವರಿ ಎಂಡ್ಗೆ. ಮತ್ತೆ ಇದು ಫೆಬ್ರವರಿಗೆ ಕಂಟಿನ್ಯೂ ಆಗುತ್ತೆ. ಇದು ಪೀಕ್ಗೆ ಹೋಗುವಂತಹ ವರ್ಷನ್. ಅದು ನೆಕ್ಸ್ಟ್ ಲೆವೆಲ್ ಏನು ಗೊತ್ತಿಲ್ಲ. ಸದ್ಯ ಫೆಬ್ರವರಿ 5ನೇ ತಾರೀಕಿನಂದು ಪೀಕ್ಗೆ ಹೋಗುತ್ತೆ ದಕ್ಷಿಣ ಕನ್ನಡದಲ್ಲಿ. ಅಂದ್ರೆ ಆ ದಿನ 7130 ಪ್ರಕರಣಗಳು ವರದಿಯಾಗುವಂತಹ ಸಾಧ್ಯತೆಯ ಬಗ್ಗೆ ಲೆಕ್ಕಿಸಲಾಗ್ತಾ ಇದೆ. ಇದು 8,000ಕ್ಕೂ ಹೋಗಬಹುದು, 10,000ಕ್ಕೂ ಹೋಗಬಹುದು, ಅಥವಾ ಇದಕ್ಕಿಂತ ಕಡಿಮೆಯೂ ಕೂಡ ಆಗಬಹುದು. ಆದರೆ ತುಂಬಾ ದೊಡ್ಡ ಬದಲಾವಣೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಂದಾಜನ್ನ ಹಾಕ್ತಾ ಇದ್ದಾರೆ. ಧಾರವಾಡದಲ್ಲಿ ಫೆಬ್ರವರಿ 2ನೇ ತಾರೀಕಿನಿಂದ ಆರಂಭವಾಗುತ್ತೆ ಹೆಚ್ಚಿನ ಕೇಸಸ್ ದಾಖಲಾಗುವಂತಹ ಸಂಖ್ಯೆ. ಅಂದ್ರೆ 4437 ಪ್ರಕರಣಗಳು ಫೆಬ್ರವರಿ 2ನೇ ತಾರೀಕು ಧಾರವಾಡದಲ್ಲಿ ದಾಖಲಾಗಬಹುದು ಅನ್ನುವಂತಹ ಒಂದು ಅಂದಾಜನ್ನ ಈಗ ಆರೋಗ್ಯ ಇಲಾಖೆ ಮಾಡೋ ಮೂಲಕವಾಗಿ ಇದೆಲ್ಲ ಎಚ್ಚರಿಕೆಯನ್ನ ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಪರಿ. ಫೆಬ್ರವರಿ 13ನೇ ತಾರೀಕಿನಂದು ಅದೇ ಧಾರವಾಡದಲ್ಲಿ 60% ಹೆಚ್ಚಳ ಆಗುವಂತಹ ಕೋವಿಡ್ ಕೇಸಸ್ 9,082 ಪ್ರಕರಣಗಳು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾರಣ ಈಗ ಧಾರವಾಡದಲ್ಲಿ ಬರ್ತಾ ಇರುವಂತಹ ಕೇಸಸ್ ಮತ್ತು ಮುಂದಿನ ಇಷ್ಟು ದಿನಗಳಲ್ಲಿ ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರ ತಜ್ಞರಿಂದ ಮತ್ತು ಆರೋಗ್ಯ ಇಲಾಖೆಯ ಎಕ್ಸ್ಪರ್ಟ್ಸ್ಗಳು ಮಾಡಿರುವಂಥದ್ದು. ಧಾರವಾಡದಲ್ಲಿ ಸದ್ಯ ಫೆಬ್ರವರಿ 20ನೇ ತಾರೀಕು ಪೀಕ್ಗೆ ಹೋಗುತ್ತೆ 13,420 ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಸದ್ಯ ಬೆಂಗಳೂರಿನಲ್ಲಂತೂ ಆತಂಕದ ಚಿತ್ರಣ ಅದು ಆರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಪೀಕ್ಗೆ ಹೋಗೋ ಲೆವೆಲ್ ಮಾತ್ರ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ. ಉಳಿದಂತೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ತರದ ಪರಿಸ್ಥಿತಿ? ದಿವ್ಯಾ, ಪ್ರಮುಖವಾಗಿ ಕೋವಿಡ್ 3ನೇ ಅಲೆಯ ಆರಂಭವಾದಂತಹ ಸಂದರ್ಭದಲ್ಲಿ ಕೋವಿಡ್ 3ನೇ ಅಲೆ ದೊಡ್ಡ ಮಟ್ಟದಲ್ಲಿ ಹಬ್ಬೋದಿಲ್ಲ ಅನ್ನುವಂತಹ ವಾತಾವರಣಗಳಿತ್ತು. ಯಾಕೆಂದರೆ ಸಂಖ್ಯೆ ಬಹಳ ಕಡಿಮೆಯಲ್ಲಿತ್ತು. ಆದರೆ ಈಗ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಮತ್ತು ಈಗ ಬರ್ತಾ ಇರುವಂಥ ಸಂಖ್ಯೆಗಳ ಆಧಾರದ ಮೇಲೆ ಆರೋಗ್ಯ ಇಲಾಖೆ ಒಂದು ಅಂಕಿ ಸಂಖ್ಯೆಯನ್ನು ಸಿದ್ಧಪಡಿಸಿದೆ. ಅದು WHO ಗೈಡ್ಲೈನ್ಸ್ನ ಪ್ರಕಾರವಾಗಿ ಮುಂದಿನ 15 ದಿನಗಳ ಒಳಗೆ ಆಗುವಂಥ ಚಿತ್ರಣಗಳೇನು ಅನ್ನುವಂಥದ್ದು. ಯಾಕೆಂದರೆ ಆರೋಗ್ಯ ಇಲಾಖೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು. ಅದಕ್ಕಾಗಿ ಸರ್ಕಾರಕ್ಕೆ ಇದೆಲ್ಲದನ್ನು ಅಂಕಿಅಂಶಗಳನ್ನ ತೋರಿಸಬೇಕಿತ್ತು. ಈ ದೃಷ್ಟಿಯಿಂದ ಆರೋಗ್ಯ ಇಲಾಖೆ 30% ಯಾವ ಸಂದರ್ಭದಲ್ಲಿ ರೈಸ್ ಆಗುತ್ತೆ, 60% ಯಾವ ಸಂದರ್ಭದಲ್ಲಿ ರೈಸ್ ಆಗುತ್ತೆ, 100% ಯಾವ ಸಂದರ್ಭದಲ್ಲಿ ರೈಸ್ ಆಗುತ್ತೆ ಅನ್ನುವಂಥದ್ದನ್ನು ಪಟ್ಟಿ ಮಾಡಲಾಗಿದೆ. ಈ ತಿಂಗಳ ಅಂತ್ಯದ ವೇಳೆಗಡೆ ಮೈಸೂರು ಮತ್ತು ಬೆಂಗಳೂರು ಎರಡೂ ಜಿಲ್ಲೆಗಳಲ್ಲೂ ಕೂಡ 100% ಪೀಕಿಗೆ ಮುಟ್ಟುತ್ತೆ. ಬೆಂಗಳೂರಿನಲ್ಲಿ ಅದು 89-90 ಸಾವಿರದ ಗಡಿ ಮುಟ್ಟುತ್ತೆ. ಮೈಸೂರಿನಲ್ಲಿ 7,000 ಗಡಿ ಮುಟ್ಟುತ್ತೆ. ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳು, ಪ್ರಮುಖವಾಗಿ 8-10 ಜಿಲ್ಲೆಗಳು, ಧಾರವಾಡ ಇರ್ಬೋದು, ಧಾರವಾಡ, ಹಾವೇರಿ, ಈ ರೀತಿಯಾದಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿಯುತ್ತೆ. ಅದು ಭಾಳ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ ದಿವ್ಯಾ, ಹಾವೇರಿಯ ಇವತ್ತಿನ ಅಂಕಿಅಂಶಗಳು ಬಹಳ ಕಡಿಮೆ ಇದ್ದಾವೆ. ಆದರೆ ಹಾವೇರಿಯಲ್ಲೂ ಕೂಡ ಫೆಬ್ರವರಿ 1 ಮತ್ತು 2ನೇ ವಾರದಲ್ಲಿ ಅದು ಪೀಕಿಗೆ ಹೋಗುತ್ತೆ. ಅಲ್ಲಿಗೆ ಫೆಬ್ರವರಿ 2 ಮತ್ತು 3ನೇ ವಾರದಲ್ಲಿ ಕರ್ನಾಟಕದಲ್ಲಿ ಪಾಸಿಟಿವ್ನ ಪ್ರಕರಣಗಳ ಸಂಖ್ಯೆ 2 ಲಕ್ಷದ ಗಡಿ ಮುಟ್ಟುವಂಥದ್ದು ಸ್ಪಷ್ಟವಾಗಿದೆ. ಎಕ್ಸಾಕ್ಟಾಗಿ ಇಷ್ಟೇ ನಂಬರ್ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಈ ನಂಬರ್ಗಳ ಆಸುಪಾಸಿನಲ್ಲಿ ನಂಬರ್ ಬರುವಂಥದ್ದಂತೂ ಖಚಿತ. ಅಲ್ಲಿಗೆ 3ನೇ ಅಲೆಯ ಏಟೇನಿದೆ ಅದು ರಾಜ್ಯದ 10 ಜಿಲ್ಲೆಗಳನ್ನು ಆವರಿಸಿಕೊಳ್ಳುವಂಥದ್ದು ನಿಶ್ಚಿತವಾಗಿ ಕಾಣ್ತಾ ಇದೆ ದಿವ್ಯಾ. ಸೊ ಯಾವ ದಿನಾಂಕದಂದು ಪೀಕ್ಗೆ ಹೋಗಬಹುದು ಅನ್ನೋದನ್ನ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಕೆಪಿ ನಾಗರಾಜ್. ಹಾಗಾದ್ರೆ ಇದು ಫ್ಲಾಟನ್ ಆಗೋದಕ್ಕೆ ಬಹುಶಃ ಮಾರ್ಚ್ ಆರಂಭದಲ್ಲಿ ಕಾಣಬಹುದಾ, ಹೇಗೆ, ಅದರ ಬಗ್ಗೆ ಏನು ಹೇಳ್ತಾರೆ? ಪ್ರಮುಖವಾಗಿ ದಿವ್ಯಾ, ಈಗ ಕೊಟ್ಟಿರುವಂತಹ ಮಾಹಿತಿಗಳು ಇದು ಫ್ಲಾಟನ್ ಅಲ್ಲ, ಕೇವಲ ಏರಿಕೆಯದು ಮಾತ್ರ. ಅಲ್ಲಿಗೆ ನೀವು ಮಾರ್ಚ್ ಮೊದಲನೇ ವಾರದಲ್ಲಿ ಇದು ಏರಿಕೆ ಅಂತ ಮುಗಿತಾ ಅನ್ನುವಂಥ ಪ್ರಶ್ನೆಗೆ ಆರೋಗ್ಯ ಇಲಾಖೆ ಬಳಿಯಲ್ಲೂ ಕೂಡ ಉತ್ತರ ಇಲ್ಲ. ಆರೋಗ್ಯ ಇಲಾಖೆ ಈಗ ಕೊಟ್ಟಿರುವಂಥದ್ದು ಏರಿಕೆಯ ಪ್ರಮಾಣಗಳನ್ನು ಮಾತ್ರ. ಅದು 1 ವಾರಗಳ ನಂತರದಲ್ಲಿ ಕಡಿಮೆ, ಮಾರ್ಚ್ ಮೊದಲ ವಾರದ ನಂತರದಲ್ಲಿ ಕಡಿಮೆ ಆಗುತ್ತೋ ಇಲ್ಲೋ ಅನ್ನುವಂಥದ್ದರ ಅಂದಾಜು ಇನ್ನೂ ಕೂಡ ಸಿಕ್ಕಿಲ್ಲ. ಈ 25ನೇ ತಾರೀಕಿನಿಂದ, ಜನವರಿ 25ರಿಂದ ಆಯಾಯ ಜಿಲ್ಲೆಗೆ ಒಂದೊಂದು ಕಟ್ ಆಫ್ ಡೇಟ್ಗಳನ್ನು ಆರೋಗ್ಯ ಇಲಾಖೆ ಕೊಟ್ಕೊಂಡು ಬಂದಿದೆ. ಅದು
ಅಲ್ಲಿಯೇ ಇವತ್ತಿನ ಸಂಖ್ಯೆಗಳ ಆಧಾರದ ಮೇಲೆ ಮತ್ತು ಮುಂಬರುವಂತಹ ದಿನಗಳಲ್ಲಿ ಬರುವಂತಹ ಹಬ್ಬ ಹರಿದಿನಗಳ ಬಗ್ಗೆ ಅಥವಾ ಜಾತ್ರೆಗಳ ಬಗ್ಗೆ ಮತ್ತು ಕೋವಿಡ್ನ ನಿಯಮಗಳನ್ನು ದೊಡ್ಡ ಮಟ್ಟದಲ್ಲಿ ಉಲ್ಲಂಘನೆಯನ್ನು ಮಾಡ್ತಾ ಇರುವಂಥದ್ರ ಬಗ್ಗೆ, ಮಾಸ್ಕಿನ ವಿಚಾರದಲ್ಲಿ ಅಥವಾ ಸ್ಯಾನಿಟೈಸರ್ನ ವಿಚಾರದಲ್ಲಿ ಆಗ್ತಾ ಇರುವಂತಹ ನಿರ್ಲಕ್ಷ್ಯಗಳ ಬಗ್ಗೆ, ಈ ಎಲ್ಲದರ ಅಂಕಿಅಂಶಗಳ ಆಧಾರದ ಮೇಲೆ ಮತ್ತು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಆಧಾರದ ಮೇಲೆ ಈ ಒಂದು ಕಟ್ ಆಫ್ ಡೇಟಿನ ಆಧಾರದ ಮೇಲೆ ಅಂಕಿಅಂಶಗಳನ್ನು ಸಿದ್ಧಪಡಿಸಿರುವಂಥದ್ದು. ಅಲ್ಲಿಗೆ ಜನವರಿ 25ರಿಂದ ಅಲೆಯ ದೊಡ್ಡ ಆರ್ಭಟ ಶುರುವಾಗುತ್ತೆ. ಆರ್ಭಟದ ಮೊದಲ ಹಂತವೇ ಮೈಸೂರಿನಲ್ಲಿ ಶುರುವಾಗಿರುವಂತಹ ಅಲೆ 29ರ ಒಳಗಡೆ ಬೆಂಗಳೂರಿನಲ್ಲಿ ಪೀಕ್ ಆಗುತ್ತೆ. ತದನಂತರದಲ್ಲಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳನ್ನು ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಳ್ಳುತ್ತೆ. ಕೇವಲ ನಾವು ತೋರಿಸ್ತಾ ಇರುವಂಥದ್ದು 10 ಜಿಲ್ಲೆಯಿಂದ ಮಾತ್ರಕ್ಕೆ, ಇಷ್ಟೇ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದರ ಪ್ರಮಾಣ 5,000, 3,000 ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪಾಸಿಟಿವ್ ಪ್ರಕರಣಗಳು ಏರಿಕೆ ಆಗುತ್ತೆ ಅನ್ನುವಂಥದ್ದು ಆರೋಗ್ಯ ಇಲಾಖೆ ನೀಡಿರುವ ಮಾಹಿತಿ. ದಿವ್ಯಾ.